ಆನಂದ ಸಿದ್ದರಾಮಯ್ಯನವರ ಮಾತು ವಿನಮ್ರವಾಗಿ ರಾಜ್ಯಸಭೆಯ ಆಫರ್ನ ನಿರಾಕರಿಸ್ತಾ ಇದ್ದೇನೆ, ನಾನು ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ. ಕೆಲವರಿಗೆ ಟೆನ್ಷನ್ ಅಲ್ವಾ ಇದು? ಸಂಸತ್ತಿನಲ್ಲಿ ಹೋಗಿ ಕುಳಿತಿರುವ ಸಿದ್ದರಾಮಯ್ಯನವರಿಗಿಂತ ವಿಧಾನಸಭೆಯಲ್ಲೇ ಕುಳಿತಿರುವ ಸಿದ್ದರಾಮಯ್ಯ ನಮಗೆ ಸಮಸ್ಯೆ ಆಗಬಹುದು ಅಂತ ಕೆಲವರು ಯೋಚನೆ ಮಾಡ್ತಾರೆ. ಅಂದರೆ ಡೇ ಟು ಡೇ ಪೊಲಿಟಿಕಲ್ ಅಫೇರ್ಸ್ನಲ್ಲಿ ಅವ್ರು ಕೈ ಆಡಿಸ್ತಿರ್ತಾರೆ ಅಂತ. ಅವರ ಬೆಂಬಲಿಗರು ಇರ್ತಾರೆ, ಅದೊಂದು ತಂಡ ಇರುತ್ತೆ. ಎಸ್ ಅಜಿತ್, ಇವತ್ತು ಸಿದ್ದರಾಮಯ್ಯವರು ಭಾಳ ಸ್ಪಷ್ಟವಾಗಿ ಮಾಧ್ಯಮದ ಪ್ರಶ್ನೆಗೆ ಹೇಳಿದರು, ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ರಾಜ್ಯ ರಾಜಕಾರಣದಲ್ಲಿ ಇರ್ತೇನೆ. ನನಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಇನ್ನೂ 2 ವರ್ಷ ಇದೆ. 5 ವರ್ಷಕ್ಕೆ ಆಯ್ಕೆ ಮಾಡಿದ್ದಾರೆ, ಹಾಗಾಗಿ ನಾನು ಇನ್ನೂ 2 ವರ್ಷ ಶಾಸಕನಾಗಿ ಮುಂದುವರಿತೀನಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದರು. ಹಾಗಂದ ಮಾತ್ರಕ್ಕೆ ಈಗ ಅವರು ರಾಜ್ಯಸಭೆಗೆ ಹೋಗಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೈಕಮಾಂಡ್ಗೆ, ಅವ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇರತಕ್ಕಂಥವ್ರಿಗೆ ಎಲ್ಲರೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳುವಂಥ ಪ್ರಯತ್ನ ಮಾಡಿದರು. ಹಾಗಂದ ಮಾತ್ರಕ್ಕೆ ಅವರು ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 2 ವರ್ಷಗಳ ನಂತರ ಏನು ಅದು ಕೂಡ ಕ್ಲಾರಿಟಿ ಇಲ್ಲ. 2 ವರ್ಷಗಳ ನಂತರದಲ್ಲಿ ಮತ್ತೆ ರಾಜ್ಯಸಭಾ ಚುನಾವಣೆ ಬರುತ್ತೆ, ಆವಾಗಲೂ ಕೂಡ ಕರ್ನಾಟಕದಲ್ಲೇ ಮತ್ತೆ ದೆಹಲಿಗೆ ಹೋಗ್ತಕ್ಕಂಥ ಅವಕಾಶಗಳು ಬರಬಹುದು. ಆದರೆ ಮುಂದಿನ ರಾಜಕಾರಣ ಅವರು ಅದನ್ನು ಹೇಳಿಲ್ಲ, ಬದಲಾಗಿ ಸಕ್ರಿಯ ರಾಜಕಾರಣದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂದರೆ, ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು 2 ವರ್ಷಗಳ ಕಾಲ ಅಂದರೆ ಶಾಸಕರಾಗಿ ಮುಂದುವರಿದ್ರಿಂದ ಒಂದು ಪರ್ಯಾಯವಾಗಿರ್ತಕ್ಕಂಥ ಶಕ್ತಿ ಕೇಂದ್ರವಾಗಿ ಅವರು ಕೆಲಸ ಮಾಡ್ತಾರಾ ಅಂತಕ್ಕಂಥ ಸಹಜವಾದಂಥ ಪ್ರಶ್ನೆ ಬರುತ್ತೆ. ಆ ಕಾರಣಕ್ಕಾಗಿ ಅವರನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ರೀತಿಯಲ್ಲೇ ದೆಹಲಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಚಿಕ್ಕ ಪ್ರಯತ್ನವನ್ನು ಕೂಡ ಹೈಕಮಾಂಡ್ ಮಾಡಿತ್ತು. ಆದರೆ ಅವರು ಯಾವುದೇ ಕಾರಣಕ್ಕೂ ನಯವಾಗಿ ನಾನು ರಾಜ್ಯಸಭಾ ಮೆಂಬರ್ ಆಗೋದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಅವರು ಹೈಕಮಾಂಡ್ಗೆ ಹೇಳಿದ್ದಾರೆ. ಜೊತೆಗೆ ನಾನು ಇನ್ನೂ 2 ವರ್ಷ MLA ಇದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಲ್ಲಿಗೆ ಅವರು ಕರ್ನಾಟಕ ರಾಜಕಾರಣದಲ್ಲಿ ಭಾಳ ಸಕ್ರಿಯವಾಗಿರ್ತಾರೆ. ಅವರು ಕರ್ನಾಟಕದ ರಾಜಕಾರಣದಲ್ಲಿ ಇರುವ ಸಂದರ್ಭದಲ್ಲಿ ಸಹಜವಾಗಿಯೇ ಸಂದರ್ಭೋಚಿತವಾಗಿ ಅವರು ನೀಡತಕ್ಕಂಥ ಹೇಳಿಕೆಗಳು, ಅವರು ಬರೆಯಬಹುದಾಗಿರ್ತಕ್ಕಂಥ ಪತ್ರಗಳು, ಅವರು ಮಾಡಬಹುದಾಗಿರ್ತಕ್ಕಂಥ ಟ್ವೀಟ್ಗಳು ಎಲ್ಲ ಒಂದು ಕಡೆ ಕಂಪನವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಧರ್ಮಸ್ಥಳದ ಶಾಂತಿವನದಲ್ಲಿ ಕೂತು ನೀಡಿರ್ತಕ್ಕಂಥ ಒಂದು ಹೇಳಿಕೆ ಇಡೀ ಸರ್ಕಾರದವನ್ನು ಕಂಪನಕ್ಕೆ ಒಳಪಡಿಸಿತ್ತು ಮತ್ತು ಸರ್ಕಾರ ಬದಲಾವಣೆಯೂ ಕೂಡ ನಂತರದಲ್ಲಾಯಿತು. ಆ ಸರ್ಕಾರ ಬರಲಿಕ್ಕೆ ಯಾರು ಪರೋಕ್ಷವಾಗಿ ಕಾರಣರಾಗಿದ್ದರು ಅಂತಕ್ಕಂಥದ್ದು ರಾಜ್ಯ ರಾಜಕಾರಣವನ್ನು ಹತ್ತಿರದಿಂದ ಬಂದಿರತಕ್ಕಂಥ ಎಲ್ಲರೂ ಕೂಡ ಗೊತ್ತಿದೆ. ಸೊ ಹಾಗಾಗಿ 2 ವರ್ಷಗಳ ಕಾಲ ಈಗ ಕಾಂಗ್ರೆಸ್ನ ಅಧಿಕಾರ ಇರುತ್ತೆ. 2 ವರ್ಷಗಳ ಕಾಲ ಅವರು ಕೂಡ MLA ಆಗಿರ್ತಾರೆ, ಅವರು ಕೂಡ ಒಂದು ಪರ್ಯಾಯ ಶಕ್ತಿಯಾಗಿ ರಾಜ್ಯದಲ್ಲಿ ಇರ್ತಾರೆ. ಏನಾದರೂ ಸಮಸ್ಯೆ ಆದರೆ ತಮ್ಮ ಆಪ್ತರ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಈಗ ಹೈಕಮಾಂಡ್ ಯಾವುದೇ ರೀತಿ ಮುನಿಸು ಮಾಡಿಕೊಂಡಿಲ್ಲ, ಯಾವುದೇ ರೀತಿ ವಿರೋಧಗಳನ್ನು ಮಾಡಿಲ್ಲ. ಹಾಗಾಗಿ ಅವರು ಹೈಕಮಾಂಡ್ಗೆ ಅತ್ಯಂತ ಗಟ್ಟಿಯಾಗಿ ಹೇಳ್ತಕ್ಕಂಥ ಒಂದು ಅವಕಾಶವನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಮುಂದೆ ಸಂದರ್ಭೋಚಿತವಾಗಿ ಮುಂದೆ ಬರುವ ಮುಖ್ಯಮಂತ್ರಿ ಇವರ ಆಪ್ತರನ್ನು ಬಹಳ ಕೆಟ್ಟದಾಗಿ ನಡೆಸ್ಕೊಂಡದ್ದೇ ಆದರೆ ನಿಜವಾಗಲೂ ಕೂಡ ಅದರ ವಿರುದ್ಧ ಧ್ವನಿ ಎತ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬಹುದು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಯಾಕೆಂದರೆ ಹಿಂದಿನ ಸಮ್ಮಿಶ್ರ ಸರ್ಕಾರದಲ್ಲಿ ಸೈಲೆಂಟ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಅವರು ಸುಮ್ಮನಿದ್ದರೂ ಕೂಡ ವ್ಯವಸ್ಥೆಗಳು, ಪರಿಸ್ಥಿತಿಗಳು ಅವರನ್ನು ರಿಯಾಕ್ಟ್ ಮಾಡುವ ರೀತಿಯಾಗಿ ಇತ್ತು. ಹಾಗಾಗಿ ಶಾಂತಿವನದಲ್ಲಿ ಕೂತು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅದು ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಕೋಲಾಹಲವನ್ನು ಕೂಡ ಸೃಷ್ಟಿ ಮಾಡಿತ್ತು. ಸಿದ್ದರಾಮಯ್ಯ ಸುಮ್ಮನೆ ಇರ್ತಾರ 2 ವರ್ಷಗಳ ಕಾಲ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಯಾಕೆಂದರೆ ಅವರು ಈಗ ಒಂದು ಮೆಚ್ಯೂರ್ ರಾಜಕಾರಣಿ ಥರ ರಿಯಾಕ್ಟ್ ಮಾಡಿರ್ಬೋದು, ತೀರ್ಮಾನ ತೆಗೆದುಕೊಂಡಿರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಅವರ ಸ್ಟೆಪ್ಗಳು ಹೇಗಿರುತ್ತೆ ಅಂತಕ್ಕಂಥದ್ದು ಭಾಳ ಪ್ರಮುಖ ಆಗುತ್ತೆ. 1982ರಿಂದ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಸ್ಟೆಪ್ ಡೌನ್ ಆದ ನಂತರದಲ್ಲಿ ಸೈಲೆಂಟ್ ಆಗಿರ್ತಾರೆ, ಕೇವಲ ಪುಸ್ತಕ ಬಿಡುಗಡೆಗೆ ಸೀಮಿತವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಊಹಿಸೋದು ಕಷ್ಟ ಆಗುತ್ತೆ. ಅವರು ಸಕ್ರಿಯವಾಗಿ ತಮ್ಮ ರಾಜಕಾರಣವನ್ನು ಯಾವ್ಯಾವ ಆಯಾಮಗಳಲ್ಲಿ ಹೇಗೆ ಪ್ರದರ್ಶನ ಮಾಡಬೇಕು ಅದನ್ನು ಪ್ರದರ್ಶನ ಮಾಡ್ತಾರೆ. ಸೊ ಇವತ್ತು ಕೂಡ ಅವರು ದೆಹಲಿಗೆ ಹೋದ ಸಂದರ್ಭದಲ್ಲಿ ಮತ್ತೊಮ್ಮೆ ರಾಜ್ಯಸಭೆ ಬರಲಿಕ್ಕೆ ಮತ್ತೊಮ್ಮೆ ಹೈಕಮಾಂಡ್ ಅವರಿಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನವೂ ಕೂಡ ಮಾಡಬಹುದು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಆದರೆ ಭಾಳ ಸ್ಪಷ್ಟವಾಗಿ ಅದನ್ನು ನಾನು ಯಾವುದೇ ಕಾರಣಕ್ಕೂ ದೆಹಲಿ ರಾಜಕಾರಣಕ್ಕೆ ಬರಲ್ಲ ಅಂತಕ್ಕಂಥದ್ದನ್ನು ಹೇಳಿ ಬರ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ದೇವರಾಜ ಅರಸೂರು ನಂತರ ಒಂದು ದೊಡ್ಡ ಮಾಸ್ ಸಮುದಾಯದ ನಾಯಕರಾಗಿ ಗುರುಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯರ ಮುಂದಿನ 2 ವರ್ಷಗಳ ನಂತರದ ರಾಜಕಾರಣ, 2 ವರ್ಷಗಳಲ್ಲಿ ಅವರು ನೀಡ್ತಕ್ಕಂಥ ಅವರ ಒಟ್ಟಾರೆ ನಡೆಗಳು ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯಾಮಗಳನ್ನು ತೆಗೆದುಕೊಂಡ್ರೆ ಆಶ್ಚರ್ಯ ಇಲ್ಲ ಅಂತಕ್ಕಂಥ ಚರ್ಚೆಗಳೇ ಈಗ ಇರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.